ನಮಸ್ಕಾರ ಪ್ರಿಯ ವೀಕ್ಷಕರೇ. ಭಗವದ್ಗೀತೆಯ 17ನೇ ಅಧ್ಯಾಯದ 23ನೇ ಶ್ಲೋಕ ಪ್ರಾರಂಭ ಆಗೋದು ಈ ರೀತಿ. ಓಂ ತತ್ ಸತ್ ಎಂಬುದಾಗಿ. ಅಂದರೆ ಇದರಲ್ಲಿ ಯಾವ ರೀತಿಯಾಗಿ ಕೃಷ್ಣ ಪರಮಾತ್ಮ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂದರೆ, ಓಂ ತತ್ ಸತ್ ಎಂಬುದು ಆ ಬ್ರಹ್ಮತತ್ವದ ತ್ರಿವಿಧಿ ಸಂಕೇತ, ಮೂರು ಘನರೂಪವಾದಂತಹ ಭಗವಂತನ ಶಕ್ತಿಯ ವಿಸ್ತಾರ. ಮತ್ತು ಓಂ ತ ಸತ್ ಇದು ಪ್ರಣವದ ಮೂಲ ವಿಸ್ತಾರಗಳು. ಹಾಗಾಗಿ ಪ್ರಣವಾಕ್ಷರ, ಪ್ರಣವದ ಒಂದು ಉಪಾಸನೆ ನಮ್ಮೆಲ್ಲರ ಧ್ಯಾನ, ಮನಸ್ಸಿನ ನೆಮ್ಮದಿ ಹಾಗೂ ನಮ್ಮ ಮೋಕ್ಷ ಸಂಪಾದನೆಗೆ ಇದು ಸಹಕಾರಿಯಾಗಿದೆ. ಹಾಗಾಗಿ ಪ್ರಣವೋಪಾಸನೆ, ಓಂಕಾರದ ಉಪಾಸನೆ, ಜಪ, ಧ್ಯಾನ ಇವೆಲ್ಲವೂ ನಮ್ಮ ಆತ್ಮ ಮಾರ್ಗದ, ಶಾಂತಿ ಮಾರ್ಗದ ಸಂಚಾರಿ ಎಂಬುದಾಗಿ ಭಾರತೀಯ ಜ್ಞಾನಿಗಳ ಮತವಾಗಿದೆ. ಇದನ್ನು ನಾವೆಲ್ಲರೂ ಮೊದಲು ಒಪ್ಪಿ ನಂತರ ಇದರ ಸಾಧನೆಯನ್ನು ಮಾಡಿ ಅದರ ಪರಮ ಫಲವನ್ನು ಪಡೆಯಬೇಕಾಗಿದೆ. ಹಾಗಾಗಿ ಭಗವಂತನಲ್ಲಿ ಪ್ರಾರ್ಥಿಸೋಣ, ನಮ್ಮ ತಪಸ್ಸು ನಿತ್ಯ ನಿರಂತರವಾಗಿರಲಿ. ಆ ಪ್ರಣವ ಓಂಕಾರ